ಮಹಾದೇವಿ ಅಮ್ಮ ಶ್ರೀಚಕ್ರವಾಸಿನಿ. ಈಗ ಶ್ರೀಚಕ್ರ ಇದರ ಜೊತೆಗಿಲ್ಲ. ಈ ವಿಗ್ರಹಕ್ಕೂ ಆ ಶ್ರೀಚಕ್ರಕ್ಕೂ ಈಗ ಯಾವ ನಂಟೂ ಇಲ್ಲ. ಇನ್ನು ಮುಂದೆ ಶ್ರೀಚಕ್ರ ಸ್ವತಃ ದುಷ್ಟರ ಶಿಕ್ಷೆ, ಶಿಷ್ಟರ ರಕ್ಷೆಗೆ ನಿಲ್ಲಲಿದೆ. ನನ್ನ ಕಣ್ಣು ತಪ್ಪಿಸಿ ಜಾಜಿಗೆ ಶ್ರೀಚಕ್ರ ಸಿಗೋ ಹಾಗೆ ಮಾಡ್ಬಿಟ್ರಲ್ಲ. ನೋಡ್ತಾ ಇರಿ ನಾನೇನ್ ಮಾಡ್ತೀನಿ ಅಂತ. ನೋಡ್ತಾ ಇರಿ. ಗಂಗಾತರಂಗ ರಮಣೀಯ ಜಟಾಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ ವಾಚಾಮಗೋಚರಮನೇಕ ಗುಣಸ್ವರೂಪಂ ವಾಗೀಶ ವಿಷ್ಣು ಸುರಸೇವಿತ ಪಾದಪೀಠಂ. ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಂ ಆಪೀನವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣರತ್ನಚಷಕಂ ರಕ್ತೋತ್ಪಲಂ ಬಿಭ್ರತೀಂ ಸೌಮ್ಯಾಂ ರತ್ನಘಟಸ್ಥರಕ್ತಚರಣಾಂ ಧ್ಯಾಯೇತ್ ಪರಾಮಂಬಿಕಾಂ. ಮಹಾದೇವಿ ಮಹಾದೇವಿ ಕದಂಬವನ ಚಾರಿಣಿ ಮುನಿ ಕದಂಬ ಕಾದಂಬಿನಿ ನಿತಂಬಜಿತ ಭೂಧರ ಸುರನಿತಂಬಿನಿ ಸೇವಿತಾ ನವಾಮುರುಹಲೋಚನಾಮಭಿ ನವಾಮುಧ ಶ್ಯಾಮಲಾ ತ್ರಿಲೋಚನ ಕುಟುಂಬಿನಿ ತ್ರಿಪುರ ಸುಂದರಿ ಮಾಶ್ರಯೇ ತ್ರಿಪುರ ಸುಂದರಿ ಮಾಶ್ರಯೇ. ಕದಂಬವನವಾಸಿನಿ ಕನಕವಲ್ಲರೆ ಧಾರಿಣಿ ಮಹಾರ್ಹಮಣಿಹಾರಿಣಿ ಮುಖ ಸಮುಲ್ಲಸತ್ವಾರುಣಿ ದಯಾ ವಿಭವಕಾರಿಣಿ. ಲಲಿತಾ, ಲಲಿತಾ, ಬನ್ನಿ ಬನ್ನಿ, ನಿಮ್ಮ ಬಗ್ಗೆನೇ ನಾನು ಲಲಿತಾ ಈಗ ತಾನೇ ಮಾತಾಡ್ಕೊತಾ ಇದ್ದೀನಿ. ಒಂದು ನಿಮಿಷ ಬಂದೆ. ಎಲ್ಲ ಚೆನ್ನಾಗಿದ್ದೀರಾ? ಹೇಗಿದೆಯಾ ಮಗು? ಹೋದ ಕೆಲಸ ಎಲ್ಲ ಸುಸೂತ್ರವಾಗಿ ಆಯ್ತಾ? ಅಯ್ಯೋ ಅದೊಂದು ದೊಡ್ಡ ಕತೆ ಅಪ್ಪ, ಎಲ್ಲ ವಿವರವಾಗಿ ಆಮೇಲೆ ಹೇಳ್ತೀನಿ.
ಬನ್ನಿ ಬನ್ನಿ ಒಳಗೆ ಮಾತಾಡೋಣ ಬನ್ನಿ. ಬನ್ನಿ ಬನ್ನಿ. ಅಪ್ಪ ಒಂದ್ ನಿಮಿಷ. ಅಮ್ಮ ಅಮ್ಮ ಬಂದೆ. ಇದು ಅರಿಹಂತಪುರ ದಕ್ಷಿಣನಾಥನ್ ಪ್ರಸಾದ ತಗೋ. ದೇವ್ರ ಮನೆಯಲ್ಲಿ ಇಟ್ಬಿಡು. ಸರಿ. ಪ್ರಯಾಣ ಮಾಡಿ ಸುಸ್ತಾಗಿರ್ಬೇಕು. ಸ್ನಾನ ಮಾಡಿ ಮಧ್ಯಾಹ್ನದಷ್ಟೊತ್ತಿಗೆ ಹಬ್ಬದ ಅಡುಗೆ ಮಾಡ್ತೀನಿ. ಶಾವಿಗೆ ಪಾಯಸ ಮಾಡ್ಲಾ? ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಿ ಯುಗಗಳೇ ಆಗೋಗಿದೆ ಅನ್ನಿಸ್ಬಿಟ್ಟಿದೆ. ಮಾಡು ಮಾಡು, ನಿನಗೇನು ಮಾಡಬೇಕು ಅನ್ಸುತ್ತೋ ಅದನ್ನೆಲ್ಲ ಮಾಡಿಬಿಡು ಇವತ್ತು. ಇದೆಲ್ಲ ಇವತ್ತೊಂದಿನ ತಾನೇ, ನಾಳೆಯಿಂದ ಅದೇ ರಾಗ ಅದೇ ಹಾಡು. ಅದಿಲ್ಲ ಇದಿಲ್ಲ ದುಡ್ಡಿಲ್ಲ ಅಂತ. ಇವತ್ತೊಂದು ದಿವಸ ಮಧ್ಯಾಹ್ನ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡಿಬಿಡೋಣ. ಹೌದು, ನೀವೇನು ಹೇಳ್ಬಿಡ್ತೀರಿ? ಮನೆ ನಡೆಸ್ಬೇಕಾಗಿರೋಳು ನಾನು ತಾನೆ. ನಮಗಿರೋ ಆದಾಯಕ್ಕೆ ಕೈ ಬಾಯಿ ಕಟ್ಟದೆ ಇನ್ನೇನು ಮಾಡಲಿ? ನಿಮಗೆ ಈ ಸರ್ತಿ ಕೆಲಸ ಬೇರೆ ಇಲ್ಲ. ಈ ತಿಂಗಳು ಹೇಗೆ ಸಾಕ್ಸೋದು ಅನ್ನೋದೇ ನನಗೆ ಯೋಚನೆ ಆಗಿತ್ತು. ನಿಮಗೆ ನನ್ನ ಪರಿಸ್ಥಿತಿ ನೋಡಿದ್ರೆ ತಮಾಷೆ ಬೇರೆ. ಮೊದಲು ಅಡುಗೆ ಮಾಡಿ ಹೋಗಿ ಮಾರಾಯ್ತಿ, ಮತ್ತೆ ದುಡ್ಡಿನ ವರಾತ ತೆಗಿಬೇಡ ನೀನು. ಈ ತಿಂಗಳು ಮನೆ ಖರ್ಚಿಗೆ ಬೇಕಾಗುವಷ್ಟು ದುಡ್ಡು ನನ್ನ ಹತ್ರ ಇದೆ. ಮತ್ತೆ ದುಡ್ಡಿನ ಬಗ್ಗೆ ಮಾತಾಡಬೇಡ. ಇರತ್ತೆ. ಅದೇನು ಆಕಾಶದಿಂದ ಉದ್ರಿ ನಿಮ್ಮ ಜೇಬಿಗೆ ಬಂದು ಬಿದ್ದಿರತ್ ನೋಡಿ. ಹಾಗಲ್ವೇ, ಅರಿಹಂತಪುರದಲ್ಲಿ ಒಂದು ಮನೇಲಿ ಅಡುಗೆ ಕೆಲಸ ಮಾಡ್ತಿದ್ದೆ. ಅವ್ರು ಕೊಟ್ಟು ಸಂಬಳ ಇದೆ. ಈ ತಿಂಗಳ ಖರ್ಚು ಹೇಗೋ ಕಳೆಯುತ್ತೆ. ನಾಳೆಯಿಂದ ದೇವಸ್ಥಾನದಲ್ಲಿ ಪ್ರಸಾದ ಮಾಡೋ ಕೆಲಸ ಇದ್ದೇ ಇದೆಯಲ್ಲ. ಅಲ್ಲಿ ಹೋಗಿ ಅದು ಬೇರೆ ಮಾಡಿದ್ರಾ? ಅದು ಸರಿ, ಹೋದ ಕೆಲಸ ಏನಾಯ್ತು? ಎಲ್ಲ ಸಾಂಗವಾಗಿ ಆಯ್ತಾ? ಅವಳಿಗೆ ತಿಳ್ಕೊಳ್ಬೇಕು ಅಂತ ತುಂಬ ಕುತೂಹಲ. ನೀನು ಹೋದ ಕೆಲಸ ಏನಾಯ್ತು ಹೇಳ್ಬಿಡು. ಎಲ್ಲ ಚೆನ್ನಾಗಾಯ್ತಪ್ಪ. ನೆನ್ನೆ ಪೂಜೆ ಆಯ್ತು, ಇವತ್ತು ಹೊರಟು ಬಂದ್ವಿ. ಏನು ತೊಂದರೆ ಆಗ್ಲಿಲ್ಲ ತಾನೆ? ಓ ತೊಂದ್ರೆನಾ? ಒಂದ ಎರಡ? ಎಲ್ಲ ಅಡ್ಡಿ ಆತಂಕಗಳೂ ಎದುರಿಗೆ ಬಂದ್ವು. ಹೇಗೋ ಅಮ್ಮನವ್ರ ದಯೆ ಇತ್ತು, ಸುಖ ಅಂತ ಆಯ್ತು. ನೀನು ಹೇಳಿದ್ರೆ ನಂಬಲ್ಲ, ವಿರೂಪಾಕ್ಷ ಶಾಸ್ತ್ರಿಗಳು ಅಲ್ಲಿಗೆ ಬಂದಿದ್ರು. ಅವ್ರು ಯಾಕೆ ಅಲ್ಲಿಗೆ ಬರ್ತಾರೆ? ಅವ್ರಿಗೇನಂತೆ ಅಲ್ಲಿ ಕೆಲಸ? ಯಾವ ಕೆಲಸನೋ ಗೊತ್ತಿಲ್ಲ, ವಿಗ್ರಹ ಬೇಕು ಅಂತಿದ್ರು. ಕಡೆಗೆ ಪೂಜೆ ಮಾಡೋಕ್ಕೂ ಅವರೇ ನಿಂತರು. ಆದರೆ ಪೂಜೆ ಮಾಡೋಕ್ಕೆ ಆಗಲಿಲ್ಲ. ವಿಗ್ರಹಗಳು ನೂರಾರು ಸಂಖ್ಯೆಯಲ್ಲಿ ಉದ್ಭವ ಆದವು. ಅದರಲ್ಲಿ ಅಸಲಿ ಯಾವುದು ನಕಲಿ ಯಾವುದು ಅಂತ ಗೊತ್ತಾಗದೆ ಒದ್ದಾಡ್ಬಿಟ್ರು ಪಾಪ. ಅದು ಯಾವಾಗಲೂ ಹಾಗೇನಪ್ಪ. ನಮ್ಮ ಉದ್ದೇಶಗಳು ಚೆನ್ನಾಗಿದ್ದರೆ ಎಲ್ಲವೂ ಸರಿಯಾಗುತ್ತೆ. ಶಾಸ್ತ್ರಿಗಳು ಒಳಗುಟ್ಟು ಏನಿದೆಯೋ ಯಾರಿಗೆ ಗೊತ್ತು. ಅಂದ್ಹಾಗೆ ಹಂಡೆನಲ್ಲಿ ಬಿಸಿನೀರು ಚೆನ್ನಾಗಿ ಕಾದಿದೆ, ಹೋಗಿ ಸ್ನಾನ ಮಾಡ್ಕೊಂಡು ಬನ್ನಿ. ದಣದು ಬಂದಿದ್ದೀರಾ? ಸರಿ, ನಾನು ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿರ್ತೀನಿ, ನೀವೆಲ್ಲ ಆಮೇಲೆ ಬನ್ನಿ. ಯಾಕೆಂದರೆ ನೀವೆಲ್ಲ ಕ್ಷೇಮವಾಗಿ ಹಿಂತಿರುಗಿದ್ರೆ ಅಮ್ಮನವರಿಗೆ ಅಭಿಷೇಕ ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ. ಅದಕ್ಕೆ ಮುಂದೆ ಹೋಗಿ ನಾನು ಸಿದ್ಧಪಡಿಸ್ತೀನಿ, ನೀವು ಬನ್ನಿ. ಅಪ್ಪ ಒಂದು 5 ನಿಮಿಷ ಕಾದಿರಿ, ಸ್ನಾನ ಮಾಡ್ಕೊಂಡು ನಾನು ನಿಮ್ಮ ಜೊತೆ ಬಂದ್ಬಿಡ್ತೀನಿ. ನಾನು ಬರ್ತೀನಿ. ಸುನೀತಾನು ಆವತ್ತಿಂದ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇದ್ಲು, ಅವಳನ್ನು ಕರ್ಕೊಂಡು ಬರ್ತೀನಿ. ಸರಿ, ನಾನು ತಯಾರಾಗಿ ಬಂದ್ಬಿಡ್ತೀನಿ. ಅಪ್ಪ ಸರಿ, ನಿಮ್ಮ ಅತ್ತೆಗೂ ಹೇಳ್ಬಿಡಮ್ಮ. ಜಾಜಿ 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 ಜಾಜಿ. ಏ ಬಂಗಾರಿ, ಅಮ್ಮನ್ ನೋಡ್ತೀನಿ ಅಂತ ಮನೆಗೆ ಹೋದವನು ಇಷ್ಟು ಬೇಗ ಬಂದಿದ್ಯಲ್ಲ? ಮನೆಗೆ ಹೋದೆ, ಆದ್ರೆ ಅಮ್ಮ ಅಲ್ಲಿರ್ಲಿಲ್ಲ, ಅದಕ್ಕೆ ವಾಪಸ್ ಬಂದೆ. ನಾ ಹೇಳಿಲ್ವಾ ನಿಮ್ಮಮ್ಮ ಇಷ್ಟೊತ್ತಿನಲ್ಲಿ ದೇವಸ್ಥಾನದಲ್ಲಿ ಚಪ್ಪಲಿ ಕಾಯೋಕೆ ಹೋಗಿರ್ತಾರೆ. ಒಂದು ಕೆಲಸ ಮಾಡು, ಇಲ್ಲೇ 4 ಚೊಂಬು ಸ್ನಾನ ಮಾಡಿ ಜಾಜಿನೂ ಕರ್ಕೊಂಡು ದೇವಸ್ಥಾನಕ್ಕೆ ಬಾ, ನಾನು ಮುಂದೆ ಹೋಗಿರ್ತೀನಿ. ಅವಳು ಹೇಳಿದಾಳೆ ಹಿತ್ಲಲ್ಲಿ ಬಟ್ಟೆ ಒಣ ಹಾಕ್ತಿದ್ದಾಳ್ ಕಣೋ. ನೀನು ಸ್ನಾನ ಮಾಡು, ಅಷ್ಟರಲ್ಲಿ ಅವಳ ಕೆಲಸ ಮುಗ್ದಿರುತ್ತೆ, ಜೊತೆಲೇ ಬರುವಂತೆ. ಹಾಂ
ಬಂದೆ ಟವಲಲ್ಲೇ ಹೋಗು. ಟವಲ್ ಕೊಡೋದಕ್ಕೆ ಅಂತ ಬಂದೆ. ನಾಚ್ಕೋಬೇಡ, ನಾನೇ ನಿನ್ನ ನೋಡಲ್ಲ. ಮತ್ತಲ್ಲಿಂದ ಕಣ್ಣು ಮುಚ್ಕೊ ಬಂದ್ಯಾ? ನಂಗೂ ಒಂಥರ ಆಗುತ್ತೆ, ಅದನ್ನಲ್ಲೇ ಹೋಗು. ದೊಡ್ಡ ಕಣ್ಸಿವ್ನು, ನಾಚಿಕೆ ಅಂತ ನಾಚಿಕೆ. ನಿನಗಂತೂ ನಾಚಿಕೆ ಇಲ್ಲ, ಗಂಡು ಸ್ನಾನ ಮಾಡೋಲ್ಲ ಬಂದ್ಬಿಡ್ತೀಯಲ್ಲ. ಹೌದು, ಹೀಗೆ ಮಾತಾಡ್ತಿದ್ರೆ ತಿರ್ಗ್ಬಿಡ್ತೀನಿ ಅಷ್ಟೇ. ಏ ಹಂಗ್ ಮಾಡ್ಬೇಡ, ನೀನ್ ತಿರ್ಗ್ಬೇಡ. ನೋಡಿದ್ರು ಏನಿವಾಗ, ನೀನೇನ್ ಬೇರೆ ಅವನಲ್ವಲ್ಲ. ಜಾಸ್ತಿ ನಾಚ್ಕೋಬೇಡ. ಯಾವತ್ತಿದ್ರೂ ನಿನಗೆ ಟವಲ್ ಕೊಡೋದು ನಾನೇ. ತಗೋ. ತಗೊಳ್ಳೋ. ಈ ಅಂಗಿ ಹಾಕೊಳ್ಳೋ ಬಂಗಾರಿ. ಇದ್ಯಾಕೆ? ನನ್ ಬಟ್ಟೆನ ಇದೆಯಲ್ಲ, ಅದನ್ನೇ ಹಾಕೋತೀನಿ. ಥೂ ಗಬ್ಬ, ಸ್ನಾನ ಮಾಡಿ ಯಾರಾದ್ರೂ ಕೊಳೆ ಬಟ್ಟೆ ಹಾಕೋತಾರೇನೋ? ಇದು ನಮ್ಮಪ್ಪನ ಅಂಗಿ, ಇದನ್ನ ಹಾಕೋ. ತಗೋ. ಆಹಾ, ಸುಂದ್ರಾಂಗ, ತಯಾರಾಗ್ಬಿಟ್ಯಾ? ನಂದೇ ದೃಷ್ಟಿ ತಗ್ಲತ್ತೆ ಕಣೋ ಬಂಗಾರಿ ನಿಂಗೆ. ನಾನು ಹೆಂಗೆ ಕಾಣ್ತಿದ್ದೀನಿ ಅಂತ ನಂಗೆ ಗೊತ್ತು, ಸುಮ್ಮನೆ ಏನೇನೋ ಹೇಳಬೇಡ. ಜಾಜಿ, ತುಂಬ ಹೊಟ್ಟೆ ಹಸಿತಿದೆ ಕಣೆ. ನನಗೂ ಅಷ್ಟೇ ಕಣೋ, ನಾನು ಬೆಳಗ್ಗೆಯಿಂದ ಏನೂ ತಿಂದೇ ಇಲ್ಲ. ಮನೆಯವರೆಲ್ಲ ದೇವಸ್ಥಾನಕ್ಕೆ ಹೋಗಿದಾರಲ್ಲ, ನಾವು ಅಲ್ಲಿಗೆ ಹೋಗೋಣ, ಪ್ರಸಾದ ಸಿಗುತ್ತೆ. ಅಡುಗೆ ಮನೇಲಿ ನೋಡು, ಲಲಿತಮ್ಮ ಏನಾದ್ರು ಮಾಡಿರ್ಬೋದು. ತುಂಬ ಹೊಟ್ಟೆ ಹಸಿವು. ಅಷ್ಟೊಂದು ಹೊಟ್ಟೆ ಹಸಿತಿದ್ಯೇನೋ? ಸರಿ ಇರು, ನೋಡ್ಕೊಂಬರ್ತೀನಿ. ಜಾಜಿ ಆ ಹಣ್ಣನ್ನು ಸೇವಿಸುವುದಕ್ಕೂ ಮುಂಚೆ ಯಾವುದೇ ಆಹಾರವನ್ನು ಸ್ವೀಕರಿಸಿರಬಾರದು. ಉಪ್ಪಿಟ್ಟು. ಬಂಗಾರಿ, ಬಂಗಾರಿ ಬಾರೋ, ಇಲ್ಲಿ ಉಪ್ಪಿಟ್ಟಿದೆ. ಉಪ್ಪಿಟ್ಟ? ಭಾರಿ ತಿನ್ನೋಣ. ಸರಿ ಬಾ.
ಹಣ್ಣು ಯಾರಿಗೂ ಸಿಗಕೂಡದು. ಪೂರ್ತಿ ಹಣ್ಣನ್ನು ಜಾಜಿಯೇ ಭಕ್ಷಿಸಬೇಕು. ಹಾಗಾಗುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಖಂಡಿತ ಆ ಹಣ್ಣನ್ನ ಜಾಜಿನೇ ಭಕ್ಷಿಸ್ತಾಳೆ. ನೀವು ನಿಶ್ಚಿಂತೆಯಿಂದ ಇರಿ. ನಿಧಾನಕ್ಕೆ ತಿನ್ನೋ ಬಂಗಾರಿ. ಸರಿ. ಜಾಜಿ ಆ ಹಣ್ಣನ್ನು ಸೇವಿಸುವುದಕ್ಕೂ ಮುಂಚೆ ಯಾವುದೇ ಆಹಾರವನ್ನು ಸ್ವೀಕರಿಸಿರಬಾರದು. ಜಾಜಿ, ಜಾಜಿ, ನೇಶ್ರಮ್ಮ, ತುಂಬಾ ಅಪರೂಪಕ್ಕೆ ನಮ್ಮ ಮನೆಗೆ ಬಂದ್ಬಿಟ್ಟಿದ್ದೀರಾ. ಬನ್ನಿ ಒಳಗಡೆ ಬನ್ನಿ. ಮೇಷ್ಟ್ರಮ್ಮ, ನಿಮಗೆ ದಣಿವಾಗಿರ್ಬೇಕು, ಕುಡಿಯೋದಕ್ಕೆ ನೀರು ತಂದ್ಕೊಡ್ಲಾ? ನೀರಿನ ಜೊತೆಗೆ ಏನಾದರೂ ತಿನ್ನಕ್ಕೂ ಕೊಡು ಜಾಜಿ. ಬಿಸಿಲಲ್ಲಿ ಅಷ್ಟು ದೂರದಿಂದ ನಡ್ಕೊಂಡು ಬಂದಿರೋದು, ಹೊಟ್ಟೆ ತುಂಬ ಹಸಿವಾಗಿದೆ. ಖಂಡಿತ, ಉಪ್ಪಿಟ್ಟಿದೆ, ತಗೊಂಡು ಬರ್ತೀನಿ.